ಡಿಮ್ಯಾಕ್ಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಇದು ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ ಆರ್ಥೋಗ್ರಾಫಿಕ್ ಟು ಐಸೋಮೆಟ್ರಿಕ್ ಯೂಸಿಂಗ್ ಸಾಲಿಡ್ ಪಾರ್ಟ್. 5th ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ಈ ಡೈಮೆನ್ಷನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಬೋದು. ನಾನು ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಎಡ್ಜ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಕೊಟ್ಟು ಓಪನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಸಾಲಿಡ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಟೂಲ್ ಬಾರ್ನ ಕ್ವಿಕ್ಲಿ ರಿಫ್ರೆಶ್ ಮಾಡೋಣ. ವ್ಯೂ, ಟೂಲ್ ಬಾರ್ಸ್ ಇಲ್ಲಿ ಮೇನ್ ಮತ್ತು ಫೀಚರ್ಸ್ ಟಿಕ್ ಆಗಿರಬೇಕು ಮತ್ತು ಓಕೆ. ಅದೇ ರೀತಿ ಟೂಲ್ಸ್, ಎಡ್ಜ್ ಬಾರ್ ಟಿಕ್ ಆಗಿರಬೇಕು. ಇದು ಎಡ್ಜ್ ಬಾರ್, ಇಲ್ಲಿ ಮೇನ್ ಟೂಲ್ ಬಾರ್ ಇದೆ ಮತ್ತು ಇಲ್ಲಿ ಫೀಚರ್ಸ್ ಟೂಲ್ ಬಾರ್ ಇದೆ. ಮೊದಲಿಗೆ ಮೇನ್ ಟೂಲ್ ಬಾರ್ನಲ್ಲಿ ಇಲ್ಲಿ ನೇಮ್ಡ್ ವ್ಯೂಸ್ ಪುಲ್ ಡೌನ್ ಮಾಡಿ ISO ಅಂತ ಸೆಟ್ ಮಾಡಬೇಕು. ಮೊದಲಿಗೆ ನಾನು ಬೇಸ್ನ ಕ್ರಿಯೇಟ್ ಮಾಡ್ತೀನಿ. ಫೀಚರ್ಸ್ನಲ್ಲಿ ಪ್ರೊಟ್ರೂಷನ್ ಮತ್ತು ಟಾಪ್ ರೆಫರೆನ್ಸ್ ಪ್ಲೈನ್ನ ಈ ರೀತಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಾವಿವಾಗ ಪ್ರೊಟ್ರೂಷನ್ ವಿಂಡೋ ಒಳಗಡೆ ಇದ್ದೀವಿ. ಇಲ್ಲಿ ಟೂಲ್ ಬಾರ್ ಒಮ್ಮೆ ಕ್ವಿಕ್ಲಿ ರಿಫ್ರೆಶ್ ಮಾಡೋಣ. ವ್ಯೂ, ಟೂಲ್ ಬಾರ್ಸ್ ಬೇಕಿರೋ ಟೂಲ್ ಬಾರ್ಸ್ ಮೇನ್, ಡ್ರಾ ಮತ್ತು ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಓಕೆ. ಇಲ್ಲಿ ಡ್ರಾ ಟೂಲ್ ಬಾರ್ ಇದೆ, ಇಲ್ಲಿ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ ಟೂಲ್ ಬಾರ್ ಇದೆ. ಇಲ್ಲೊಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತೀನಿ. ಈ ರೀತಿ ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತೀನಿ. ನೆಕ್ಸ್ಟ್ ಫೀಚರ್ಸ್ ಆ್ಯಂಡ್ ರಿಲೇಷನ್ಶಿಪ್ನಲ್ಲಿ ಕನೆಕ್ಟ್ ಟೂಲ್ನ ಯೂಸ್ ಮಾಡಿಕೊಂಡು ಸೆಂಟರ್ಸ್ನ ಕನೆಕ್ಟ್ ಮಾಡ್ತೀನಿ. ಈ ಸೆಂಟರ್ ಇದಕ್ಕೆ ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಈ ಸೆಂಟರ್ನ ಈ ಹೊರಿಜಾಂಟಲ್ ಪ್ಲೇನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್ ಅಂಡರ್ ಡ್ರಾ ಟೂಲ್ ಬಾರ್, ಇಲ್ಲಿ ವಿಡ್ತ್ ಡ್ರಾಯಿಂಗ್ನಲ್ಲಿ 32 ಇದೆ. ನೆಕ್ಸ್ಟ್ ಈ ಲೆಂತ್, ಟೋಟಲ್ ಲೆಂತ್ 56. ಇದು ಬೇಸ್. ಇಲ್ಲಿಂದ ರಿಟರ್ನ್ ಹೋಗ್ತಾ ಇದ್ದೀನಿ. ಈ ಹೈಟ್ 8 mm ಅಂತ ಕೊಡಬೇಕು. 8 ಎಂಟರ್ ಟು ಸ್ಟಾಪ್ ಕ್ಲಿಕ್ ಮಾಡಬೇಕು. ಫಿನಿಶ್, ಕ್ಯಾನ್ಸಲ್. ಈ ಸರ್ಫೇಸ್ ಮೇಲೆ ಒಂದು ಕಟೌಟ್ನ ಮಾಡಬೇಕು. ಅದಕ್ಕೋಸ್ಕರ ಕಟೌಟ್, ಈ ಟಾಪ್ ಫೇಸ್ ಏನಿದೆ ಪ್ರೊಟ್ರೂಷನ್ 1 ಅದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿಗ ಫೇಸ್ ಬಂತು. ಇಲ್ಲೊಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡಬೇಕು. ರೆಕ್ಟ್ಯಾಂಗಲ್ ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿ ನೆಕ್ಸ್ಟ್ ಕನೆಕ್ಟ್. ಈ ಸೆಂಟರ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು ಮತ್ತು ಈ ಸೆಂಟರ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಇದು 12 ಎಂಟರ್ ಮತ್ತು ಇದು 16. ಇಲ್ಲಿಂದ ರಿಟರ್ನ್, ನಾವು ಕಟ್ಔಟ್ನಲ್ಲಿದ್ದೀವಿ. ರಿಟರ್ನ್, ಸೊ ಇದು ಕಟ್ಟಿಂಗ್ ಪ್ರೊಫೈಲ್ ಇದು. ಸೊ ಕಟ್ ಆಗ್ತಾಯಿದೆ ನೋಡಿ. ಟುವರ್ಡ್ಸ್ ಡೌನ್ ಕ್ಲಿಕ್ ಮಾಡಿ ಫಿನಿಶ್, ಕ್ಯಾನ್ಸಲ್. ಇಲ್ಲಿ ಕಟ್ಔಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈ 2 ಕಾರ್ನರಲ್ಲಿ ನಮಗೆ ಪ್ರೊಟ್ರೂಷನ್ನ ಕ್ರಿಯೇಟ್ ಮಾಡಬೇಕು. ಅದಕ್ಕೋಸ್ಕರ ಪ್ರೊಟ್ರೂಷನ್, ಈ ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ರೆಕ್ಟ್ಯಾಂಗಲ್, ಈ ರೀತಿ ರೆಕ್ಟ್ಯಾಂಗಲ್ ಡ್ರಾ ಮಾಡಿ 2. ನೆಕ್ಸ್ಟ್ ಕೊಲಿನಿಯರ್, ಈ ಲೈನ್ ಇದಕ್ಕೆ ಕೊಲಿನಿಯರ್ ಮತ್ತು ಈ ಲೈನ್ ಇದಕ್ಕೆ. ನೆಕ್ಸ್ಟ್ ಈ ಲೈನ್ನ ಇದಕ್ಕೆ ಕೊಲಿನಿಯರ್ ಮಾಡಬೇಕು, ಈ ಲೈನ್ ಇದಕ್ಕೆ. ನೆಕ್ಸ್ಟ್ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ ಕೊಡ್ತಾ ಇದ್ದೀನಿ. ಸ್ಮಾರ್ಟ್ ಡೈಮೆನ್ಷನ್, ಈ ವಿಡ್ತ್ 8 mm. ನೆಕ್ಸ್ಟ್ ಈ ಲೆಂತ್ 16 mm. ಅದೇ ರೀತಿ ಇದು 16 ಮತ್ತು ಇದು 8. ಇಲ್ಲಿಂದ ರಿಟರ್ನ್, ಸೊ ಟುವರ್ಡ್ಸ್ ಸ್ಟಾಪ್. ಇವಾಗ ಡಿಸ್ಟೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಇಲ್ಲಿ ಹೈಟ್ ಏನಿದೆ ಅದು 20 ಇದೆ. ಆದರೆ ಆಲ್ರೆಡಿ ನಾವು 8 mm ಪ್ರೊಟ್ರೂಷನ್ ಮಾಡಿದ್ವಿ ಬೇಸ್ನಲ್ಲಿ. ಸೊ ಇದು 20 - 8, ಸೊ ದ್ಯಾಟ್ ವಿಲ್ ಬಿಕಮ್ 12 mm. ಸೊ ಇಲ್ಲಿ ಕ್ಲಿಕ್, ಫಿನಿಶ್, ಕ್ಯಾನ್ಸಲ್. ಸೊ ಇಲ್ಲಿ ಸಾಲಿಡ್ ಕಂಪ್ಲೀಟ್ ಆಗಿದೆ ನೋಡಿ. ಇದು ರಿಕ್ವೈರ್ಡ್ 3D ಮಾಡೆಲ್. ನೇಮ್ಡ್ ವ್ಯೂಸ್ ISO ಅಂತ ಸೆಟ್ ಮಾಡಿ ಫಿಟ್ ಕೊಟ್ಟು ನಾನು ಸೇವ್ ಮಾಡ್ತಾಯಿದ್ದೀನಿ. ಫೈಲ್, ಸೇವ್. ಇಲ್ಲಿ ಪ್ರಾಪರ್ಟಿ, ಸಮ್ಮರಿ, ಟೈಟಲ್, 3D ಫೈಲ್ ಓಕೆ. ನೆಕ್ಸ್ಟ್ ಇಲ್ಲಿಂದ ಪುಲ್ ಡೌನ್ ಮಾಡ್ತೀನಿ. ಡ್ರೈವ್ ಹೋಗ್ತಿದ್ದೀನಿ, F ಡ್ರೈವ್, 2D to 3D. ಇಲ್ಲಿ ಫೈಲ್ ನೇಮ್ 3D ಫೈಲ್ ಮತ್ತು ಸೇವ್. ಈ ಪಾರ್ಟ್ ಸೇವ್ ಆಗಿದೆ ಆಸ್ 3D5.par. ಈ ವಿಂಡೋನ ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ಸೆಕೆಂಡ್ ವಿಂಡೋ ಏನಿದೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡ್ರಾಯಿಂಗ್ ಎನ್ವೈರ್ನ್ಮೆಂಟ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ಶೀಟ್ 1 ಮೇಲೆ ರೈಟ್ ಕ್ಲಿಕ್, ಶೀಟ್ ಸೆಟಪ್. ಇಲ್ಲಿ ಬ್ಯಾಕ್ಗ್ರೌಂಡ್ A4, ಇದು ಟಿಕ್ ಆಗಿರಬೇಕು ಓಕೆ. ನೆಕ್ಸ್ಟ್ ಇಲ್ಲಿ ಫಿಟ್, ಇದು ಮೇನ್ ಟೂಲ್ ಬಾರ್ ಫಿಟ್. ನೆಕ್ಸ್ಟ್ ವ್ಯೂ ಹೋಗಬೇಕು, ಬ್ಯಾಕ್ಗ್ರೌಂಡ್ ಶೀಟ್. ಇಲ್ಲಿ A4 ಬ್ಯಾಕ್ಗ್ರೌಂಡ್ ಶೀಟ್ನ ಸೆಲೆಕ್ಟ್ ಮಾಡಬೇಕು ಮತ್ತು ಅಗೇನ್ ಕ್ಲಿಕ್ ಆನ್ ಫಿಟ್. ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಡಿಲೀಟ್ ಬಟನ್ನ ಪ್ರೆಸ್ ಮಾಡಿ. ಇದನ್ನು ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಮಾಡಿ ಡಿಲೀಟ್ ಬಟನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಈ ಬ್ಯಾಕ್ಗ್ರೌಂಡ್ ಶೀಟ್ ಹೋಗಬೇಕು, ಅದಕ್ಕೋಸ್ಕರ ವ್ಯೂ ಬ್ಯಾಕ್ಗ್ರೌಂಡ್ ಶೀಟ್. ಇವಾಗ ನಾವು ಶೀಟ್ 1ನಲ್ಲಿದ್ದೀವಿ, ಇದು A4 ಶೀಟ್. ಇಲ್ಲಿ ಡ್ರಾಯಿಂಗ್ ವ್ಯೂ ವಿಝಾರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಅಂಡರ್ ಡ್ರಾಯಿಂಗ್ ವ್ಯೂ ಟೂಲ್ ಬಾರ್, ಡ್ರಾಯಿಂಗ್ ವ್ಯೂ ವಿಝಾರ್ಡ್, ಇಲ್ಲಿಂದ ಪುಲ್ ಡೌನ್ ಮಾಡಿ F ಡ್ರೈವ್ 2D to 3D, ಇಲ್ಲಿ 3D ಫೈಲ್, ಇಲ್ಲಿ ಫೈಲ್ ಟೈಪ್ .pr ಅಂತ ಇರಬೇಕು. ನಾನಿಲ್ಲಿ ಫ್ರಂಟ್ ಪ್ಲೇನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಓಪನ್, ನೆಕ್ಸ್ಟ್ ಇಲ್ಲಿ ಫ್ರಂಟ್ ಪ್ಲೇನ್ ಇದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಫಿನಿಶ್. ಇಲ್ಲಿ ಸ್ಕೇಲ್ 2:1 ಅಂತ ಬರ್ತಾಯಿದೆ, ಅದನ್ನು 1:1 ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ಫ್ರಂಟ್ ವ್ಯೂ ಆಯಿತು. ಇದನ್ನು ಪೊಸಿಷನ್ ಮಾಡ್ತಾಯಿದ್ದೀನಿ ಈ ಕಡೆ. ನೆಕ್ಸ್ಟ್ ಇಲ್ಲಿಂದ ಥರ್ಡ್ ಟೂಲ್ ಪ್ರಿನ್ಸಿಪಾಲ್ ವ್ಯೂ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೀವು ಫ್ರಂಟ್ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಡ್ರ್ಯಾಗ್ ಮಾಡಿದರೆ ನಿಮಗೆ ಟಾಪ್ ವ್ಯೂ ಜನ್ರೇಟ್ ಆಗ್ತಾಯಿದೆ. ಅದೇ ರೀತಿ ಇಲ್ಲಿಂದ ಈ ರೀತಿ ಕ್ಲಿಕ್ ಮಾಡಿದರೆ ಐಸೋಮೆಟ್ರಿಕ್ ವ್ಯೂ ಜನ್ರೇಟ್ ಆಗ್ತಾಯಿದೆ. ನೆಕ್ಸ್ಟ್ ಇಲ್ಲಿಂದ ಸೆಲೆಕ್ಟ್ ಟೂಲ್, ಇದನ್ನು ಪೊಸಿಷನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ಮಾರ್ಟ್ ಡೈಮೆನ್ಷನ್ ಕೊಡ್ತೀನಿ. ಸ್ಮಾರ್ಟ್ ಡೈಮೆನ್ಷನ್ ಲೆಂತ್ 56 ಇದೆ, ಇದು 8 ಇದೆ. ನೆಕ್ಸ್ಟ್ ಟೋಟಲ್ ಹೈಟ್ ಇಲ್ಲಿ ಕೊಡ್ತೀನಿ, ಇದು 20 ಇರಬೇಕು. ನೆಕ್ಸ್ಟ್ ಇದು 16 ಮತ್ತು ಇದು 16. ಈ ವಿಡ್ತ್ ಇಲ್ಲಿ ಸ್ಪೆಸಿಫೈ ಮಾಡ್ತೀನಿ, ಇದು 8, ಇದು 16. ಅದೇ ರೀತಿ ಇದು 16, ಇದು 8. ಸೆಲೆಕ್ಟ್ ಟೂಲ್, ಇದನ್ನು ಸ್ವಲ್ಪ ಕೆಳಗಡೆ ಪುಲ್ ಮಾಡ್ತೀನಿ 56ನ. ನೆಕ್ಸ್ಟ್ ಸ್ಮಾರ್ಟ್ ಡೈಮೆನ್ಷನ್, ಇಲ್ಲಿಂದ ಇಲ್ಲಿಗೆ ಈ ಡೈಮೆನ್ಷನ್ 16 ಇದೆ. ಸೊ ಅದೇ ರೀತಿ ಐಸೋಮೆಟ್ರಿಕ್ನಲ್ಲೂ ನಾನು ಸ್ವಲ್ಪ ಡೈಮೆನ್ಷನ್ನ ಸ್ಪೆಸಿಫೈ ಮಾಡಿ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಮ್ಯಾಕ್ಸಿಮಮ್ ಪಾಸಿಬಲ್ ಡೈಮೆನ್ಷನ್ನ ನಾನು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ಫ್ರಂಟ್ ವ್ಯೂ ಮತ್ತು ಇದು ಟಾಪ್ ವ್ಯೂ. ನೆಕ್ಸ್ಟ್ ಇದು ಐಸೋಮೆಟ್ರಿಕ್ ವ್ಯೂ. ಇಲ್ಲೊಂದು ಹೆಡ್ಡಿಂಗ್ ಕೊಡ್ತೀನಿ ಆ್ಯಸ್ 3D ಫೈಲ್. ಇಲ್ಲಿ ಬಾಟಮ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಬರಿಬೋದು, ರಿಜಿಸ್ಟರ್ ನಂಬರ್ ಅಂತ ಇಲ್ಲಿ ಬ್ಲ್ಯಾಂಕ್ ಬಿಡ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಈ ಸ್ಕೇಲ್ ವ್ಯಾಲ್ಯೂನ ಸ್ವಲ್ಪ ಚೇಂಜ್ ಮಾಡ್ಬೋದು. ನಾನಿಲ್ಲಿ ಫ್ರಂಟ್ ವ್ಯೂನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಕೇಲ್ ವ್ಯಾಲ್ಯೂ 1.0 ಇದೆ, ಅದನ್ನು ನಾನು 1.2 ಅಂತ ಮಾಡಿ ಎಂಟರ್ ಕೊಟ್ಟೆ. ಸ್ವಲ್ಪ ಇನ್ಕ್ರೀಸ್ ಆಯಿತು ಸೈಜ್. ಅದೇ ರೀತಿ ಐಸೋಮೆಟ್ರಿಕ್ನ ಕೂಡ ನಾನು 1.2 ಅಂತ ಎಂಟರ್ ಕೊಡ್ತಾಯಿದ್ದೀನಿ. ಈ ಟೆಕ್ಸ್ಟ್ ಹೈಟ್ ಚೇಂಜ್ ಮಾಡಬೇಕು ಅಂದರೆ ಇಲ್ಲಿ 1 ಇದೆ, ಸೊ ನಾನು ಅದನ್ನು 2 ಎಂಟರ್ ಕೊಟ್ಟೆ. ಇಲ್ಲಿಂದ ವಿಂಡೋನ ಡ್ರ್ಯಾಗ್ ಮಾಡಬೇಕು ಈ ರೀತಿ. ಸೊ ಇದು ಟೆಕ್ಸ್ಟ್ ಸ್ವಲ್ಪ ಇನ್ಕ್ರೀಸ್ ಆಯಿತು. ಸೊ ಇದು ರಿಕ್ವೈರ್ಡ್ ಔಟ್ಪುಟ್. ಇದನ್ನು ಸೇವ್ ಮಾಡೋಣ ನಾವು. ಫೈಲ್, ಸೇವ್, ಫುಲ್ ಡೌನ್ ಮಾಡ್ತೀನಿ F ಡ್ರೈವ್ 2D to 3D, ಮತ್ತು ಇಲ್ಲಿ ಸೇವ್ ಮಾಡ್ತೀನಿ ಫೈಲ್ ನೇಮ್ 3D ಫೈಲ್ ಅಂತ. ಸೇವ್. ಈ ಡ್ರಾಯಿಂಗ್ ಈಗ ಸೇವ್ ಆಗಿದೆ ಆ್ಯಸ್ 3D ಫೈಲ್. ಇದು ಆರ್ಥೋಗ್ರಾಫಿಕ್ಕಿಂದ ಐಸೋಮೆಟ್ರಿಕ್ ಡ್ರಾಯಿಂಗ್.